ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದರಿ, ಎಲ್ಲರೂ ಆರಾಮದಾರ ಅಂತ ಹೇಳಿ ಅನ್ಕೋತೇನೆ. ನಾವು ನೋಡ್ರಿ ಸೂಪರ್ ಆಗಿದ್ದೀವಿ. ಇವತ್ತಿನ ಲಾಗನ ಸ್ಟಾರ್ಟ್ ಮಾಡತ್ತೆ ನೋಡ್ರಿ. ಇವತ್ತಿನ ಲಾಗ ತಮ್ಮನೇಲಿ ನೋಡ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತೈತಿ. ಹೋಮ್ ಟೂರ್ ಮಾಡತ್ತೇನೆ ಅಂತೇಳಿ ಒಬ್ರು ಮೆಸೇಜ್ ಹಾಕಿದ್ರು, ಅಕ್ಕ ಹೋಮ್ ಟೂರ್ ಹಾಕಂತೇಳಿ. ಅದರ ಸಂಬಂಧ ಹೋಮ್ ಟೂರ್ ಹಾಕತ್ತೆ ನೋಡ್ರಿ. ಇನ್ನೇ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ಲಾಗ್ನ ಕಂಟಿನ್ಯೂ ಮಾಡೋಣ ಬರ್ರಿ. ಹೋಮ್ ಟೂರ್ ಅನ್ನೋಕ್ಕೆ ನಮ್ದು ಅಷ್ಟು ದೊಡ್ಡ ಮನೆ ಇಲ್ಲ, ಸಿಂಪಲ್ ಆಗೇನೆ ಐತಿ. ನಾನು ಯಾಕೆ ಅಡುಗೆ ಮನೆ ನಿಂತ ವಿಡಿಯೋ ಮಾಡತ್ತೇನಂದ್ರೆ ಸ್ವಲ್ಪ ಲೈಟ್ ಐತ್ಲಾ, ಲೈಟಿಂಗ್ ಹಾಕಿಲ್ಲ, ಅದ್ರ ಸಂಬಂಧ ಅಡುಗೆ ಮನೆ ನಿಂತ ವಿಡಿಯೋ ಮಾಡತ್ತೇನೆ ನೋಡ್ರಿ. ಈ ಮನ್ಯಾಗ ಸ್ವಲ್ಪ ಬೆಳಕು ಕಡಿಮೆ, ಯಾಕಂದ್ರೆ ಬಾಜು ಮನೆ ಅದಾವು, ಅದಕ್ಕೆ ಸಂಬಂಧ ಬೆಳಕು ಅಷ್ಟು ಬರಂಗಿಲ್ಲ. ಮತ್ತು ಇಲ್ಲಿ ಏನಾಗ್ಬಿಟ್ಟತಿ, ಲೈಟನ್ನು ಸ್ವಲ್ಪ ಡೌನ್ ಅದಾವು, ಅದ್ರ ಸಂಬಂಧ ನಾನು ಇಲ್ಲೇ ನಿಂತ ವಿಡಿಯೋ ಮಾಡತ್ತೀನಿ. ವಿಡಿಯೋನ ಹಂಗೆ ಲಾಸ್ಟ್ವರೆಗೂ ನೋಡ್ರಿ. ನಮ್ಮ ಮನೆ ಹೆಂಗೆ ಐತೆ ಅಂತ ಹೇಳಿ ಕಮೆಂಟ್ ಮಾಡಿರಿ. ನಾ ಏನು ವಿಡಿಯೋ ಸಂಬಂಧ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಲ್ಲ, ಏನಿಲ್ಲ. ನನ್ನ ದಿನ ಹೆಂಗಿರ್ತೈತಿ ಹಂಗೆ ನಾನು ನಿಮ್ಗೆ ವಿಡಿಯೋ ಮಾಡ್ಬೇಕಂತೇಳಿ ನೋಡಿ ಮಾಡತ್ತೀನಿ ರೀ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ. ಇದ್ದ ಹೊರಗಡೆದು ನೋಡ್ರಿ, ನಮ್ಮ ಬಾಗಿಲ ಎದುರುಗಡೆ ಯಾವುದೂ ಮನೆ ಇಲ್ಲ, ಹಂಗೆ ಖಾಲಿ ಸೈಟ್ ಐತಿ. ಈ ಸೈಡು ಓನರ್ ಮನೆ ಐತಿ ನೋಡ್ರಿ. ಇದು ಹೊರಗಿಂದ ಇಷ್ಟ, ಇಲ್ಲಿಂದ ಮೇನ್ ಡೋರ್ ಚಾಲು ನೋಡ್ರಿ. ಇದನ್ನ ಯಾಕೆ ಟೇಜ್ರಿ ಹೊರಗೆ ಇಟ್ಟೇವೆ ಅಂದ್ರೆ ಅದು ಇಲ್ಲಿ ದಾಟ್ಲಿಲ್ಲ, ಅದರ ಸಂಬಂಧ ಅದನ್ನಲ್ಲಿ ಹೊರಗಡೆನೇ ಇಟ್ಟೇವೆ ನೋಡ್ರಿ. ಇದು ಮೇನ್ ಡೋರು ಇಲ್ಲಿ ನೋಡ್ರಿ. ಇದಿಷ್ಟು ಹಾಲ್ ನೋಡ್ರಿ ನಮ್ಮದು. ಅಷ್ಟು ಸಣ್ಣದೈತಿ, ನಾವು ಅದ್ರಾಗನ ಅಡ್ಜಸ್ಟ್ ಮಾಡ್ಕೊಂಡೇವಿ. ಈ ಕಡೆ ನನ್ನ ಮಗಳು ವಾಕರ್ ಇಟ್ಟೇನಿ, ಇದು ಹೊಲಕ್ಕೆ ಬಂದಿರೋದು, ಅದನ್ನು ಅಲ್ಲಿಟ್ಟೇನೆ ನೋಡ್ರಿ. ಇಲ್ಲೊಂದು ಟಿಪಾಯಿ, ಹಂಗೆ ಸೋಫಾ, ಈ ಕಡೆ ಸಣ್ಣ ಸಣ್ಣ ಸೋಫಾ ಇಲ್ಲಿ ಹಾಕೀನಿ, ದೊಡ್ಡದು ಈ ಸೈಡ್ ಹಾಕೇನಿ ನೋಡ್ರಿ. ನಾನು ಇವೇನು ಒಂದೇ ಸೈಡ್ ಇರ್ತಾವಂತೇನಿಲ್ಲ, ನಾನು ಅವಾಗವಾಗ ಚೇಂಜ್ ಮಾಡತ್ತಾನೆ ಇರ್ತೀನಿ. ಇಲ್ಲೊಂದು ದೊಡ್ಡ ವಿಂಡೋ ಐತೆ ನೋಡ್ರಿ. ಇದು ಯಾಕೆ ಸರ್ಸಿ ಅಂದ್ರೆ ಸ್ವಲ್ಪ ಬೆಳಕು ಭಾಳ ಬರ್ತೈತಿ, ಅದ್ರ ಸಂಬಂಧ ಸರ್ಸಿದೆ ನೋಡ್ರಿ. ಹಂಗೆ ಇಲ್ಲ ನೋಡ್ರಿ, ಇದು ಟಿ ವಿ ಯೂನಿಟ್. ಇಷ್ಟು ನಾವು ಎಲ್ಲಿ ಬಾಡಿಗೆ ಹಿಡ್ದಲ್ಲೆಲ್ಲ ಈ ಥರ ಟಿ ವಿ ಯೂನಿಟ್ ಇರಲಿಲ್ಲ. ಇದು ಫಸ್ಟ್ ಮನ್ಯಾಗ ನೋಡ್ರಿ ಟಿ ವಿ ಯೂನಿಟ್ ಐತಿ. ಇಲ್ಲೊಂದು ಹೂವಿನ ಕುಂಡ ಇಟ್ಟೇನಿ, ಹಂಗೆ ಇಲ್ಲಿ ಒಂದು ಇಟ್ಟೇನಿ. ಇದನ್ನು ಮೊದಲ ಫ್ರಿಜ್ ಮೇಲೆ ಇಟ್ಟೇನಿ, ಅಲ್ಲೆಲ್ಲ ನಂಗೆ ಸೆಟ್ ಆಗಲಿಲ್ಲ ಯಾಕೋ, ಅದ್ರ ಸಂಬಂಧ ಅಂದ ಇಲ್ಲಿ ಇಟ್ಟೇನಿ. ಹಂಗೆ ಇಲ್ಲೊಂದು ಹೂವಿನ ಕುಂಡ ಇಟ್ಟೆ ನೋಡ್ರಿ. ಹಂಗೆ ಇಲ್ಲಿ ಕ್ರೀಮು ಅದು ಇದು ಇಟ್ಟೇನಿ. ಇದ್ರೊಳಗದು ಭಾಳ ಐಟಮ್ ಅದಾವ ರೀ, ಅವನ್ನೆಲ್ಲ ತೆಗೆದು ತೋರಿಸ್ಕೊಡ್ದ ಭಾಳ ಹೊತ್ತಾಕತಿ. ಇದಿಷ್ಟು ಟಿ ವಿ ನೋಡ್ರಿ. ಇದು ಮ್ಯಾಲೂ ಕುಲ್ಲ ಜಾಗ ಐತಿ, ನಾವು ಅಷ್ಟೊಂದು ಯೂಸ್ ಮಾಡತ್ತಿಲ್ಲ, ಯಾಕಂದ್ರೆ ಅದ್ರೊಳಗೆ ಇಲ್ಲೆಲ್ಲ ಏನು ಇಡುವಂಥ ಐಟಮ್ಸ್ ಏನಿಲ್ಲ. ಇಲ್ಲಿ ನೋಡ್ರಿ ಫೋಟೋಸು ಇಲ್ಲಿಟ್ಟೇವಿ, ಯಾಕಂದ್ರೆ ಇಲ್ಲಿ ಮೊಳೆದು ಹೊಡೆಯೋಂಗಿಲ್ಲ, ಈ ಮನ್ಯಾಗ ಇಲ್ಲೂ ಇಲ್ಲ, ಅದ್ರ ಸಂಬಂಧ ಇಲ್ಲಿ ಇಟ್ಟೇವೆ ನೋಡ್ರಿ. ವಿಡಿಯೋ ಸ್ಟಾಪ್ ಮಾಡಿ ಹೋಗಿದ್ನಿ, ಯಾಕಂದ್ರೆ ನಮ್ಮ ಓನರ್ ಬ್ಲೌಸ್ ಹಿಡಿಯಾಕೆ ಕೊಟ್ಟಿದ್ರು, ಕೊಡಕ್ಕಂತ ಹೋಗಿ ಸ್ಟಾಪ್ ಮಾಡಿ ನೋಡ್ರಿ. ಇಲ್ಲಿ ಎಷ್ಟು ಫೋಟೋ ಇಟ್ಟೆ, ನಮ್ಮ ಮನ್ಯಾಗಿರುವ ಇವೆಷ್ಟ ಫೋಟೋ ಭಾಳಿಲ್ಲ. ಅದು ಇದು ನಮ್ಮ ನಾನು ಎಂಗೇಜ್ಮೆಂಟ್ ಒಳಗೆ ಮಾಡಿಸಿದ್ದು, ಇದು ಫೋಟೋಗ್ರಾಫರನ್ನ ಯಾವಾಗೂ ನಿಂತಿದ್ದು ಹೊಡೆದಾನೋ, ಅದು ಚಂದ ಬಂದೈತೆ ಅಂಥೇಳಿ ನಮ್ಮ ಮನ್ಯಾಗ ಮಾಡಿಸಿದ್ರು ನೋಡ್ರಿ. ಅದೊಂದು ಇಲ್ಲಿ ತೆಳಗಡೆ ಈಕಿ ಅದಿತಿ ನೋಡ್ರಿ, ಈಕಿ ಸಣ್ಣಕ್ಕಿದ್ದಾಗ ಇದೊಂದು ಫೋಟೋ ಐತಿ, ಒಂದು ಗೊಂಬೆ ಇಟ್ಟೇನಿ. ಹಂಗೆ ಇದು ನಮ್ಮ ಮನೆ ದೇವರು ಕೆಳಗ ಬಸವಣ್ಣ. ಇದಿಷ್ಟು ಟಿ ವಿ ಯೂನಿಟ್ಟು ಮತ್ತು ಹಾಲ್ ನೋಡ್ರಿ. ಇದಿಷ್ಟ ಹಂಗೆ ಈ ಕಡೆ ಸೈಡ್ ನೋಡ್ರಿ, ಇಲ್ಲಿ ಶೋಕೇಸು. ನಾನು ಅದ್ರೊಳಗೆ ಅಷ್ಟೊಂದು ಜೋಡಣೆ ಇಟ್ಟಿಲ್ಲ, ಯಾಕಂದ್ರೆ ಇಲ್ಲಿವೆಲ್ಲ ನಮ್ದು ಅಂದ್ರೆ ಹಳೆ ಮನ್ಯಾಗ ಗಣಪತಿದು ಇಡ್ತಾರಲ್ಲ, ಅವಾಗೆಲ್ಲ ಇಲ್ಲಿ ಹೂವಿನ ಕುಂಡೆದೆಲ್ಲ ಹೋಗಿ ಅಲ್ಲಿಟ್ಟಾರು, ಅದ್ರ ಸಂಬಂಧ ಏನಿಲ್ಲ. ಏನೇನು ಇವು ನಮ್ಮ ಅದಕ್ಕನ ಗೊಂಬಿದು ಅಷ್ಟು ಇಟ್ಟೇನೆ ನೋಡ್ರಿ. ಇಲ್ಲಿ ಅಷ್ಟೇ ಏನಿಲ್ಲ. ಇವಾಗ ಗಾಡಿಗೆ ಅನ್ಸು, ಇವ ಮೀಶೊಳಗೆ ತರಿಸಿದ್ ನೀವನ್ನ, ಇಲ್ಲಿ ಗಾಡಿ ಕೇಳಾಕತ್ತಿರ, ಅದು ಹಳೆ ಮನ್ಯಾಗ ಕಿತ್ಕೊಂಡು ಬಂತು ನಮ್ಮ ಮನೆಯವ್ರ, ಇಲ್ಲಿ ಹಚ್ಚಬೇಡ ಅಂತಂದರು, ಅದ್ರ ಸಂಬಂಧ ಹಂಗೆ ಬಿಟ್ಟೇನೆ ನೋಡ್ರಿ. ಇದಿಷ್ಟು ಹಾಲ್. ಇದು ನೋಡ್ರಿ, ಇಲ್ಲೊಂದು ಮೇನು ಕಾಟನ್ ಹಾಕೇನಿ. ಹಂಗೆ ನೋಡ್ರಿ, ಇಲ್ಲಿ ಸೈಡಿಗೆ ಬಂದ್ರೆ ಮನೆ ಕಿಚನ್ ಟೂರ್ ಮಾಡೇನಿ ನಾನು, ಆಲ್ರೆಡಿ ನೋಡಿರ್ತೇರಿ. ಯಾರು ನೋಡಿಲ್ಲ ಹೋಗಿ ಬಡ ಬಡ ಕಿಚನ್ ಟೂರ ನೋಡ್ಕೊಂಬರ್ರಿ. ಹಂಗೆ ಇದು ದೇವ್ರ ಮನೆ ನೋಡ್ರಿ. ಇಷ್ಟು ದೊಡ್ಡದೈತಿ. ಈಗ ಜಸ್ಟ್ ಊಟ ಮಾಡಿ ಎಲ್ಲ ಹಂಗೈತೆ, ನಾನು ವಿಡಿಯೋ ಮಾಡಿರತ್ತೆ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡಿ ನೋಡ್ರಿ. ಇದಿಷ್ಟು ಕಿಚನ್ ನಮ್ಮದು. ಹಂಗೆ ಇಲ್ಲಿ ನೋಡ್ರಿ ಸೈಡ್ಗೆ ಇಲ್ಲೊಂದು ಶೋ ಮಾಡ್ಯಾರು. ನಾ ಏನಿಲ್ಲಿ ಶೋ ಐಟಮ್ ಅದು ಏನೂ ಇಟ್ಟಿಲ್ಲ, ಬರೀ ಟ್ಯಾಬ್ಲೆಟ್ಸು, ನೀರಿನ ಬಾಟಲು ಈ ಥರನ ಇಟ್ಟಾರೆ ನೋಡ್ರಿ. ಇಲ್ಲಿ ಅಂದ್ರೆ ಹೊರಗಡೆಯಿಂದ ಬಂದವ್ರು ಏನಾರ ಕೈಯಾಗಿರ್ತೈತಲ್ಲ ಅಂತಂದು ಇಲ್ಲೇ ಇಟ್ಬಿಡ್ತೇವೆ. ಚಾವಿ ಆಗಲಿ ಏನೋ ಒಂದಾಗಲಿ ಇಲ್ಲಿ ಇಟ್ಬಿಡ್ತೇವೆ. ಹಾಗೆ ತೆಳಗೆ ನೋಡ್ರಿ ಇಲ್ಲೊಂದು ಕಪಾಟ್ ಐತಿ. ಇಲ್ಲೇ ಕಿರಾಣಿ ಇಟ್ಕೊಂಡೆ ನಾನು, ಡಬ್ಬಿಗೆ ಹಾಕಿ ಉಳಿದಿದ್ದೆಲ್ಲ ಇಲ್ಲಿ ಇಟ್ಕೊಂಡೇನಿ. ಇದಿಷ್ಟು ಕಿಚನ್ ಏರಿಯಾ ನೋಡ್ರಿ. ಇದು
ಅದಾದ್ಮೇಲೆ ಇದು ಡೈನಿಂಗ್ ಹಾಲು. ಬಟ್ ನಮ್ಮ ಕಡೆ ಡೈನಿಂಗ್ ಟೇಬಲ್ ಅದು ಏನಿಲ್ಲ, ಹಂಗೆ ಮ್ಯಾನೇಜ್ ಮಾಡೀವಿ. ಡೈನಿಂಗ್ ಟೇಬಲ್ ಎದಕ್ಕೆ ರೀ, ಸುಮ್ಮ ವೇಸ್ಟ್ ಅವೆಲ್ಲ. ಮನ್ಯಾಗ ಸಾಮಾನು ಭಾಳ ಆಗ್ತಾವೆ, ಆದ್ರೆ ನಾವು ಡೈನಿಂಗ್ ಟೇಬಲ್ ತೊಗೊಂಡಿಲ್ಲ. ತಳ್ಕೊಂತ ಊಟ ಮಾಡ್ರೆ ಚಲೋ ನೋಡ್ರಿ ಅದು. ಹಂಗೆ ಇಲ್ಲಿ ನೋಡ್ರಿ, ಇದು ಹೊರಗಡೆದ್ದು. ಇಲ್ಲಿ ಪಾತ್ರೆ ತಿಕ್ಕಕ್ಕೆ, ಬಟ್ಟೆ ಒಗ್ಯಾಕ ಇಲ್ಲಿ ಜಾಗ ಮಾಡಿದಾರು. ಇದು ಕದ ಹಾಕಿದಾರು. ಇದು ನನಗೆ ಭಾಳ ಯೂಸ್ ಆಗೈತೆ ನೋಡ್ರಿ. ಇದು ಅಂದ್ರೆ ಸುಮ್ಮ ಇದಷ್ಟು ಹಾಕಿಬಿಟ್ಬಿಡೋದು, ಅದನ್ನು ಹಾಕೋಬೇಕಂತೇನಿಲ್ಲ. ಇದಿಷ್ಟು ಹೊರಗಡೆ ಏರಿಯಾ. ಹಂಗೆ ಇಲ್ಲಿ ನೋಡ್ರಿ, ನಾನು ಮಿಷನ್ ಇಟ್ಕೊಂಡೇನಿ. ಈಗೇನು ಹೊಲಿಯತ್ತಿಲ್ಲ, ಸ್ಟಾಪ್ ಇಟ್ಟೇನಿ. ಈಗ ನಿನ್ನೇನು ಮೊನ್ನೆ ಒಂದು ಬ್ಲೌಸ್ ಮುಗಿಸಿನಿ, ಇದನ್ನು ಈಗ ಸ್ಟಾಪ್ ಇಟ್ಟೇನಿ. ಇಲ್ಲೆಲ್ಲ ನಾನು ಇವೆಲ್ಲ ಬೇಕ್ರಿ ನನ್ನ ಮಿಷಿನ್ ಐಟಮ್ಮು. ಇದಲ್ಲಿ ಮಾತ್ರ ಇದು ಹಾರ್ಪಿಕ್ ಹೊಸಾದು, ಇದು ತಂದು ನಾನು ಇಲ್ಲಿಟ್ಟೇನಿ. ಇಲ್ಲಿ ನೋಡ್ರಿ, ಇದು ಎಲ್ಲ ಇಲ್ಲೆಲ್ಲ ಮಿಷನ್ ಐಟಮನ್ನು ಇಟ್ಕೊಂಡೆ ನಾನು. ಇದೊಂದು ಡ್ರೆಸ್ಸು ಆನ್ಲೈನ್ ಮಾಡಿದ್ನಿ, ಇದು ಬಂದಿತ್ತು. ಇದನ್ನ ಇನ್ನೂ ವೇರ್ ಮಾಡಿಲ್ಲ, ಸ್ವಲ್ಪ ಸ್ಟಿಚ್ ಮಾಡಬೇಕು, ಅದ್ರ ಸಂಬಂಧ ಇಟ್ಟೆ ನೋಡ್ರಿ. ಇದೇನು ಟೇಬಲ್ ಅಂತ ನೀವು ಅನ್ಕೋತಿರ್ಬೋದು, ಟೇಬಲ್ ಅಲ್ಲಿ ನೋಡ್ರಿ, ಇದು ವಾಷಿಂಗ್ ಮಿಷಿನು. ಈ ಮನ್ಯಾಗ ಒಂದೇ ಬೇಜಾರು ಏನಂದ್ರಿ, ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಇಲ್ಲ, ಅದ್ರ ಸಂಬಂಧ ತೆಗೆದಿಟ್ಟೇವಿ. ನನಗಂತೂ ಈಗ ಒಂದು 3 ವರ್ಷ ಆಗಿತ್ತು ನಾನು ಬಟ್ಟೆ ಕೈಲಿ ಒಗ್ದೇ ಇರ್ತಿಲ್ಲ. ಈಗ ಒಗ್ಯೋದಂದ್ರೆ ನನಗೆ ಫುಲ್ ಬೇಜಾರಾಗ್ಬಿಡತ್ತದ ನೋಡ್ರಿ. ಈಗ ನಮ್ಮ ಮನೆಗೆ ಹೋಗೋ ಮಟ್ಟ ಇದನ್ನು ಪ್ಯಾಕ್ ಮಾಡಿ ಇಟ್ಬಿಟ್ಟೆ ನೋಡ್ರಿ. ಇದನ್ನು ನಾನು ಮೀಶೋ ಒಳಗೆ ತರಿಸ್ಕೊಂಡೇನಿ. ಇಲ್ಲೆಲ್ಲ ದಾರ ಅವನ್ನ ಇಲ್ಲೆಲ್ಲ ಇಟ್ಕೊಂಡೆ ನೋಡ್ರಿ. ಇಲ್ಲಿ ಕಾರ್ಪೆಟು ಇವನ್ನ ಒಗ್ದು ಹಾಕಬೇಕು, ಅದ್ರ ಸಂಬಂಧ ಇಲ್ಲಿ ಸುತ್ತಿಟ್ಟೇನಿ. ಯಾಕಂದ್ರೆ ಇಲ್ಲಿ ಒಗ್ಯಾಕ ಜಾಗ ಇಲ್ಲ, ಅದಕ್ಕೆ ಹಂಗೆ ಸುತ್ತಿಟ್ಟೇನಿ. ಇದೊಂದು ನಂಗೆ ಹೊಲಿಯಾಕ ಟೇಬಲ್ ಇಟ್ಕೊಂಡೇನಿ. ಹಂಗೆ ಇಲ್ಲಿ ನೋಡ್ರಿ, ಇಲ್ಲೂ ಒಂದು ಶೋಕೇಸ್ ಐತಿ. ಮನೆ ತುಂಬ ಶೋಕೇಸ್ ಅದಾವು. ಇಲ್ಲೂ ಇಡುವಂಥ ಐಟಮ್ಸ್ ನಮ್ಮ ಮನ್ಯಾಗ ಏನಿಲ್ಲ, ನಾವು ತೊಗೊಂಡಿಲ್ಲ. ಯಾಕಂದ್ರೆ ನಾವು ಈಗ ಮನೆ ಕಟ್ಸೋದಿಲ್ಲ, ಅಲ್ಲಿ ಹೋದ್ಮೇಲೆ ತೊಗೋಬೇಕಂತ ಹೇಳಿ ಹಂಗೆ ಬಿಟ್ಟೇವಿ. ಮೊದಲಾದ್ರೂ ನಾವು ಯಾವ ಮನ್ಯಾಗ ಉಳಿದ್ರು ಶೋಕೇಸ್ ಇರೋಕ್ಕಿಲ್ಲ. ಒಂದು ಮನ್ಯಾಗ ಇತ್ತು, ಅಲ್ಲಿ ಒಂದೇ ಇತ್ತು, ಅದ್ರ ಇಷ್ಟು ಇಲ್ಲಿ 3 ಶೋಕೇಸ್ ಅದಾವು. ಇಡುವಷ್ಟು ಐಟಮ್ಸ್ ಏನಿಲ್ಲ. ಇವಷ್ಟು ಕಾಜಿನ ಗ್ಲಾಸ್ ಇಟ್ಟೇನಿ, ಇವೆಷ್ಟು ಬೌಲ್ಸ್ ಇಟ್ಟೆ ನೋಡ್ರಿ, ಇಷ್ಟ. ಇಲ್ಲಿ ತಳಗೆ ಇಲ್ಲಿ ಇದು ಡ್ರಾಯರ್ ಇದೆ, ಇಲ್ಲಿ ಸೋಪಾ ಅವನ್ನ ಇವನ್ನ ಇಲ್ಲಿ ಇಟ್ಕೊಂಡೇನಿ. ಇದಿಷ್ಟು ನಮ್ಮದು ಡೈನಿಂಗ್ ಟೇಬಲ್ ಹಾಲ್ ನೋಡ್ರಿ. ಇದು ಹಂಗೆ ಈ ಸೈಡಕ್ಕೆ ಬಂದ್ರೆ ಇದು ಬಾತ್ರೂಮ್ ರೀ. ಇದನ್ನೇನು ತೆಗೆದು ತೋರ್ಸಂಗಿಲ್ಲ. ಹಂಗೆ ಇಲ್ಲೊಂದು ಸಣ್ಣದು ಸಿಂಕ್ ಕೊಟ್ಟಾರ, ಸ್ಮಾಲು. ಇಲ್ಲೊಂದು ಕಾಡಿ ಹಾಕಿದ್ನಿ, ನನ್ನ ಮಗಳು ಒಂದು ಮಿರರ್ ಒಡೆದ್ಲು. ಹಂಗೆ ಈ ಕಡೆ ನೋಡ್ರಿ, ಇದೊಂದು ಸಣ್ಣ ರೂಮು. ಸಣ್ಣದಿಂದ ಸ್ವಲ್ಪ ದೊಡ್ಡದೈತಿ, ಇದೊಂದು ರೂಮು. ಇಲ್ಲಿ ನೋಡ್ರಿ, ಇನ್ನು ಯಾಕೆ ಜೋಡಿಸಿಲ್ಲ ಅಂದ್ರೆ ಇವೆಲ್ಲ ನಮ್ಮ ಸಾಡಿ ನೋಡ್ರಿ. ಸಾಡಿ ಬ್ಲೌಸ್ ಎಲ್ಲ ಹಿಂಗೆ ಇಟ್ಬಿಟ್ಟೇನಿ. ಏನಾಗ್ಯಾವ ಅಂತ ನೋಡಿಲ್ಲ, ಯಾಕಂದ್ರೆ ನಮ್ಮದು ಟೇಸ್ರಿ ಒಳಗೆ ಬರಲಿಲ್ಲ, ಅದ್ರ ಸಂಬಂಧ ಅದಲ್ಲೇ ಇಟ್ಟೇನಿ. ಇದು ಸಾಂದು ಅಲ್ಲಿ ನಮ್ದು ಹಳೆ ಮನೆ ಆಗಿತ್ತು ಅಂಥೇಳಿ ಅದೊಂದು ತೊಗೊಂಬಂದಾರು ಅಷ್ಟ. ಇಲ್ಲೊಂದು ಫ್ಯಾನ್, ಸ್ಟ್ಯಾಂಡಿಂಗ್ ಫ್ಯಾನ್ ಐತೆ ನೋಡ್ರಿ. ಇದನ್ನಂತೂ ನಾವು ಯೂಸೇ ಮಾಡಿಲ್ಲ ಈ ಮನೆಗೆ ಬಂದಾಗಿಂತ. ಇದೊಂದು ಕಾಟ, ಇದು ಕಾಟ ಓನರ್ದ್ರಿ. ಇದು ಅವರು ಇದನ್ನು ಇಲ್ಲೇ ಬಿಟ್ಟಾರು. ನಾವು ಯೂಸ್ ಏನು ಮಾಡೋಂಗಿಲ್ಲ, ಇಷ್ಟು ಹಂಗೆ ಹಾಸಿ ನೀಟಾಗಿ ಮಾಡಿ ಇಟ್ಟಿರ್ತೇನೆ ಅಷ್ಟೆ. ಇಲ್ಲೊಂದು ವಿಂಡೋ ಐತ್ರಿ, ಇದಕ್ಕೆ ನಾನು ಕರ್ಟನ್ ಅದು ಹಾಕಿಲ್ಲ. ಯಾಕಂದ್ರೆ ನಾವಿಲ್ಲಿ ಯೂಸೇ ಮಾಡೋಂಗಿಲ್ಲ ಇದನ್ನು. ಬಟ್ಟೆ ಅಷ್ಟು ಸಾಡಿಗಳು ಅದೊಂದು ಇದನ್ನು ಟೇಸ್ರಿ ಅಷ್ಟು ಇಟ್ಟೇವಿ, ಇದನ್ನು ಯೂಸ್ ಮಾಡೋಂಗಿಲ್ಲ. ಅದಕ್ಕೆ ನಾನಿಲ್ಲಿ ಕರ್ಟನ್ ಅದು ಹಾಕಿಲ್ಲ. ಇಲ್ಲಿ ನೋಡ್ರಿ, ಇದೊಂದು ಬಾಕ್ಸು ವೇಸ್ಟು ಅರ್ಬಿ ಇರ್ತಾವಲ್ಲ, ಇದ್ರೊಳಗೆ ಹಾಕಿಟ್ಟೆ ನಾವು. ಹಂಗೆ ಇದು ಗೊಂಬಿ ನೋಡ್ರಿ, ಇದು ಹೆಂಗಾಗೈತಿ. ಇದೊಂದು 4 ವರ್ಷದ ಹಿಂದಿನ ಗೊಂಬಿ ನೋಡ್ರಿ. ಅದೆಲ್ಲ ನನ್ನ ಮಗಳು ಹೊರದು ಆ ಥರ ಮಾಡ್ಯಾಳು. ಆಕಿದೊಂದು ಗಾಡಿ ಇಟ್ಟೇನಿಲ್ಲೇ. ಹಂಗೆ ಇಲ್ಲಿ ಮ್ಯಾಲೆಲ್ಲ ಇವೆಲ್ಲ ಎಕ್ಸ್ಟ್ರಾ ಇರ್ತಾವಲ್ಲ, ಇವನ್ನೆಲ್ಲ ಬುಟ್ಟಿ ಬಕೆಟು ಇವನ್ನೆಲ್ಲ ಎಕ್ಸ್ಟ್ರಾ ಇಟ್ಕೊಂಡೆ ನೋಡ್ರಿ. ಇಲ್ಲಿ ಮ್ಯಾಲೆಲ್ಲ ಇವೆಲ್ಲ ಎಕ್ಸ್ಟ್ರಾ ಇದ್ದ ಐಟಮು. ಇಲ್ಲಿ ಹಿಂದೆ ನೋಡ್ರಿ ನಮ್ಮ ಮನೆಯವ್ರ ಬಟ್ಟೆ ಇವೆಲ್ಲ. ಇದಿಷ್ಟು ಇದೊಂದು ರೂಮ್ದು ನೋಡ್ರಿ. ಇದು ಹಂಗೆ ಇಲ್ಲೊಂದು ರೈಟ್ ಸೈಡ್ಗೆ ಇಲ್ಲೊಂದು ರೂಮ್ ಐತೆ ನೋಡ್ರಿ. ನಾವು ಇಲ್ಲೇ ನಾವು ಹಿಂಗೆ ಮಧ್ಯಾಹ್ನದ ಹೋದ್ರೆ ನಾವು ಹೊರಗಡೆದು ಕೂತ್ಕೊಂಗಿಲ್ಲ, ಸುಮ್ಕದ ಡೋರ್ ಹಾಕೊಂಬಂದು ಇಲ್ಲೇ ಕುಂತ್ಬಿಡ್ತಾನೆ. ಯಾಕಂದ್ರೆ ಬೆಳಕದು ಇಲ್ಲೇ ಸ್ವಲ್ಪ ಚೆಂದ ಐತೆ ನೋಡ್ರಿ. ಇದೊಂದು ಕಾಟ, ಇದು ನಮ್ದರ, ಅದು ಓನರ್ದು, ಇದು ನಮ್ಮದು. ಹಂಗೆ ಇಲ್ಲೊಂದು ವಿಂಡೋ ಐತೆ ನೋಡ್ರಿ. ಇದೊಂದು ಟ್ರೆಡ್ಮಿಲ್ಲು, ಇದು ಸ್ಟಾರ್ಟ್ ಐತಿ, ಬಟ್ ನಾವು ಯೂಸ್ ಮಾಡತ್ತಿಲ್ಲ. ಹಂಗೆ ಅದ್ರ ಮ್ಯಾಲೆ ನೋಡ್ರಿ ಇಲ್ಲಿ ಹಾಸಿಗೆ ಇಟ್ಕೊಂಡೇನಿ. ಹೊಳಿಗೂ ನನ್ನ ಮಕ್ಕಳ ಬಟ್ಟೆದ್ದು ಅವನು ಇಟ್ಕೊಂಡೇನಿ. ಹೊಸಾದನರ ಇದೆ ಟ್ರೆಡ್ಮಿಲ್ಲು, ಆದ್ರೆ ನಾವು ಯೂಸ್ ಮಾಡತ್ತಿಲ್ಲ, ಹಂಗೆ ಇಟ್ಕೊಂಡೇವಿ. ಹಂಗೆ ಇಲ್ಲಿ ನೋಡ್ರಿ ಒಂದಷ್ಟು ಐಟಮ್ಸ್ನ ಇಲ್ಲಿ ಹಾಕೇನಿ, ಜಾಕೆಟು, ಬ್ಯಾಗು ಈ ಥರ ಇಲ್ಲಿ. ಅದಾದಮೇಲೆ ಇಲ್ಲಿ 2 ಚೇರು. ಹಂಗೆ ಇಲ್ಲೊಂದು ಸಣ್ಣ ವಿಂಡೋ ಐತೆ ನೋಡ್ರಿ, ಇಲ್ಲಿ ಒಂದು ಕರ್ಟನ್ ಹಾಕ್ಕೊಂಡೇನಿ. ಹಂಗೆ ಇಲ್ಲಿ ಮ್ಯಾಲೆ ನೋಡ್ರಿ
ಇವೆಲ್ಲ ಹಾಸಿಗೆ ಮತ್ತು ನನ್ನ ಮಗಳ ಆಟ ಸಾಮಾನೆಲ್ಲ ಮ್ಯಾಲೆ ಒಗ್ದೆ ನೋಡ್ರಿ ತೆಗೆದು. ಇವೆರಡು ಬ್ಯಾಗು ಇಷ್ಟು. ಹಂಗೆ ಇಲ್ಲಿ ನೋಡ್ರಿ, ಇಲ್ಲಿ ಬ್ಯಾಕು ನನ್ನ ಅರ್ಬಿ. ಇಲ್ಲಿ ಇನ್ನೊಂದು ಏನಂದ್ರೆ ಈ ಥರ ಕದ್ದು ಏನು ಮಾಡ್ಯಾರಲ್ಲ ನೀಟಾಗಿ ಕಾಣಿಸ್ತತಿ ಅಂದ್ರೆ ಬಟ್ಟೆ ನೋಡ್ರಿ ಇಲ್ಲೇ ಎಲ್ಲೂ ಹರಿಯೋದಂಗೆ ಕಾಣಂಗಿಲ್ಲ. ಅದೊಂದು ಇಲ್ಲಿ ಚಲೋ ಮಾಡ್ಯಾರು. ಇದಿಷ್ಟು ಇನ್ನೊಂದು ರೂಮ್ ನೋಡ್ರಿ ಇದು. ನೋಡ್ರಿ ಎಷ್ಟು ನಮ್ಮ ಮನೆ. ಎಕ್ಸ್ಟ್ರಾ ಏನೂ ಇಲ್ಲ, ಎಲ್ಲರ ಮನೆ ಇದ್ದಂಗೆ ನಮ್ಮ ಮನೆಯೂ ಐತಿ. ಮೆಸೇಜ್ ಮಾಡಿದ್ರು ಅದಕ್ಕಂತ ಹೇಳಿ ನಾನು ಇವತ್ತು ಹೋಮ್ ಟೂರ್ ಮಾಡೀನಿ. ಇನ್ನು ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಆಗಿರ್ತೇರಿ ಯಾರು ಒಬ್ಬರು ನಂಗೆ ಕಡಿಮೆ ಆದ್ರೆ ಭಾಳ ಬೇಜಾರಾಗತ್ತೆ ರೀ, ವಿಡಿಯೋ ಹಾಕೋಕ್ಕಾಗೋಂಗಿಲ್ಲ. ಯಾಕಂದ್ರೆ ಇಷ್ಟು ಕಷ್ಟಪಟ್ಟು ಹುಡುಗರನ್ನ ಕರ್ಕೊಂಡು ವಿಡಿಯೋ ಮಾಡಿರ್ತೀನಿ. ಆದ್ರೆ ಹಿಂಗೆ ಯಾರು ಒಬ್ರು ಅನ್ಸಬ್ಸ್ಕ್ರೈಬ್ ಆದ್ರೆ ಬೇಜಾರಾಗಿಬಿಡ್ತದೆ ನೋಡ್ರಿ. ಹಿಂಗೆ ಸಬ್ಸ್ಕ್ರೈಬ್ ಆಗತ್ತಿರೋ ಏನೋ ವಿಡಿಯೋ ಮಾಡ್ಬೇಕು ಅನ್ನಿಸ್ತೈತಿ. ಹಂಗೆ ಅನ್ಸಬ್ಸ್ಕ್ರೈಬ್ ಆಗಬೇಡ್ರಿ, ಬೇಗ ಸಬ್ಸ್ಕ್ರೈಬ್ ಆಗಿರಿ. ಹಂಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.